ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಹರ್ಷಿತಾ. ಇವತ್ತು ನಾವು ಮಾಡ್ತಾ ಇರೋದು ಹೀರೆಕಾಯಿ ಗೊಜ್ಜು ಅಥವಾ ಪಲ್ಯ. ತುಂಬ ಸ್ಪೆಷಲ್ ನನಗೆ ಈ ವಿಡಿಯೋ, ಯಾಕಂದರೆ ಅಮ್ಮ ಮಾಡ್ತಿರೋ ಅಡುಗೆನ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತಾರೆ ಅಮ್ಮ ಹೀರೆಕಾಯಿ ಗೊಜ್ಜು ಅಥವಾ ಪಲ್ಯನ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ 2 ಬೆಳ್ಳುಳ್ಳಿನ ತೊಗೊಂಡಿದ್ದಾರೆ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದಾರೆ, ಆಮೇಲೆ 2 ಎಸ್ಲಷ್ಟು ಕರಿಬೇವಿನ ಸೊಪ್ಪು ಮತ್ತು ಒಂದು 20 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದಾರೆ. ಯಾಕಂದರೆ ಈ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಸೊ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದಾರೆ. ಬಟ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಹಸಿಮೆಣ್ಸಿನ್ಕಾಯಿ ಮಾಮೂಲಿಯಾಗಿ ಖಾರ ಇರುತ್ತೆ. ಇದು ನಾವೇ ಬೆಳೆದಿರೋ ಹಸಿಮೆಣ್ಸಿನ್ಕಾಯಿ, ಖಾರ ಇಲ್ಲ ಇದು ಸ್ವಲ್ಪ. ಸೊ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಒಂದು 10ರಿಂದ 15 ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಜಾರನ. ಅದಾದಮೇಲೆ ಇಲ್ಲಿ ಹೀರೆಕಾಯಿ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟು ಒಂದು ಬಾಣಲೆಗೆ ಒಗ್ಗರಣೆಯನ್ನು ಹಾಕ್ತಾ ಇದ್ದಾರೆ ಅಮ್ಮ. ಸೊ ಇಲ್ಲಿ 6ರಿಂದ 7 ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ. ಅದೆಲ್ಲ ಚಿಟಪಟ ಅಂದಮೇಲೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ತೊಗೊಂಡಿರೋದು ಒಂದೇ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ತೊಗೊಂಡಿದ್ದೀವಿ. ಸೊ ಅದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ, ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ 1-2 ನಿಮಿಷ ಹುರ್ಕೊಳ್ಳೋಣ. ಹುರ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಕೆಲವರು ಹಸಿಮೆಣ್ಸಿನ್ಕಾಯಿನ ಇಷ್ಟಪಡದೇ ಇರೋರು ನೀವು ಖಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ 2 ಟೊಮೊಟೊನ ಹಾಕ್ಕೊಂಡಿದ್ದೀವಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಚೆನ್ನಾಗಿ ಅಮ್ಮ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರಿತಾ ಇದ್ದಾರೆ. ಸೊ ಹುರ್ಕೊಂಡಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಹೀರೆಕಾಯಿಯನ್ನು ಏನು ಹೆಚ್ಚಿಟ್ಕೊಂಡಿದ್ವಿ, ಸೊ 2 ಹೀರೆಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಆ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಈಗ. ಸೊ ಉಪ್ಪನ್ನು ಹಾಕ್ಕೊಂಡ್ರು. ಸೊ ಉಪ್ಪನ್ನು ಹಾಕ್ಕೊಂಡಾದಮೇಲೆ ನಾವು ಇದಕ್ಕೆ ನೀರನ್ನು ಕಮ್ಮಿ ಹಾಕಬೇಕಾಗತ್ತೆ ಹೀರೆಕಾಯಿ ಪಲ್ಯಕ್ಕೆ, ಯಾಕಂದರೆ ಹೀರೆಕಾಯಿ ಕೂಡ ನೀರನ್ನು ಬಿಟ್ಕೊಡುತ್ತೆ. ಸೊ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಈಗ ಒಂದು 5 ನಿಮಿಷ ಪ್ಲೇಟನ್ನು ಮುಚ್ಚಿ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಹೀರೆಕಾಯಿ ಸಾಫ್ಟ್ ಆಗಬೇಕು. ಸೊ ಹೀರೆಕಾಯಿ ಸಾಫ್ಟ್ ಆದಮೇಲೆ ಈಗ ನಾವು 1 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಳ್ಳೋಣ. ಸೊ ಆ ಸಾಂಬಾರು ಪೌಡರನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಇದಾದಮೇಲೂ ಕೂಡ ನಾವು ಒಂದು 5 ನಿಮಿಷ ಇದೇ ರೀತಿ ಸಾಂಬಾರು ಪುಡಿ ಬೇಯೋ ತನಕ ಕೂಡ ನಾವು ಮತ್ತೆ ಬೇಯಿಸ್ಕೊಳ್ಳೋಣ. ಸೊ ತಿರುಗಿಸ್ಕೊಳ್ತಾ ಅಮ್ಮ ಒಂದು 5 ನಿಮಿಷ ಬೇಯಿಸ್ಕೊಂಡಾದಮೇಲೆ ಈಗ ನಾವಿಲ್ಲಿ ಹುಚ್ಚೆಳ್ಳಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಹುಚ್ಚೆಳ್ಳು ಅಥವಾ ಕುರ್ಷಾಣಿ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಹಾಕದೇ ಇದ್ದರೂ ಪಲ್ಯ ಚೆನ್ನಾಗೇ ಇರುತ್ತೆ, ಬಟ್ ಹಾಕಿದರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈ ಗೊಜ್ಜನ್ನು ನೀವು ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ತಿಂತಾಯಿದ್ರೆ ಗೊತ್ತೇ ಆಗೋಲ್ಲ ಎಷ್ಟು ತಿನ್ನಬೇಕು ಅಂತ. ಸೊ ಹೋಗ್ತಾನೆ ಇರುತ್ತೆ. ಸೊ ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ. ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಕೈ ಹಾಕ್ದಂಗಿರುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನನ್ನನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.